ನೀವ್ ಇವಾಗ ನೋಡ್ತಾ ಇರ್ಬೋದು, ನನ್ಗೆ ಅಂತಲ್ಲ ಎಲ್ರಿಗೂ ಕೂಡ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ವ್ಯೂಸ್ ಡ್ರಾಪ್ ಆಗಿದೆ. ರೀಸನ್ ಏನು ಅಂತ ನಾನ್ ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲಾರ್ಗೂ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೂ ಅಷ್ಟೇ, ನಮಗೂ ಅಷ್ಟೇ, ಎಲ್ರಿಗೂ ವ್ಯೂಸ್ ಆಟೋಮೆಟಿಕ್ ಸ್ಟಾಪ್ ಆಗಿದೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ಹಾಗೆ ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಜಾಸ್ತಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಓಕೆ, ವೆಲ್ಕಮ್. ಇವತ್ತಿನ ಟಾಪಿಕ್ ಬಂದು ನನ್ಗೆ ವೈಟಿ ಸ್ಟುಡಿಯೋ ಓಪನ್ ಮಾಡ್ತೀವಿ ಅಲ್ವಾ, ರೆಗ್ಯುಲರ್ ಆಗಿ ಎಲ್ಲರೂ ಓಪನ್ ಮಾಡಿ ನೋಡ್ತಾನೆ ಇರ್ತೀವಿ. ಏನಾದ್ರು ಅಪ್ಡೇಟ್ ಬಂದಿದ್ಯಾ, ಅಥವಾ ನಮ್ ವಿಡಿಯೋಸ್ಗೆ ವ್ಯೂಸ್ ಎಷ್ಟಾಗಿದೆ, ಎಷ್ಟು ಲೈಕ್ ಆಗಿದೆ, ಕಮೆಂಟ್ ರಿಪ್ಲೈ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ನಾವು ವೈಟಿ ಸ್ಟುಡಿಯೋನ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ನಾನು ಇವತ್ತು ಬೆಳಗ್ಗೆ ವೈಟಿ ಸ್ಟುಡಿಯೋನ ಓಪನ್ ಮಾಡಿದೆ. ನಾವು ಇಶ್ಯೂಸ್ ಅಂತ ಬಂದಿದೆ. ಏನಂದ್ರೆ ನಾನು ಇಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ, ಫಿಕ್ಸ್ಡ್ ವ್ಯೂಸ್ ಡ್ರಾಪಿಂಗ್ ಆನ್ ಯೂಟ್ಯೂಬ್ ಸ್ಟುಡಿಯೋ ಅನಾಲೈಟಿಕ್ಸ್ ಅಂತ ಇದೆ. ಓಕೆ, ಇದಕ್ಕೆ ಏನ್ ಕಾರಣ, ಏನಕ್ಕೆ ಸದ್ಯಕ್ಕೆ ಸ್ಟಾಪ್ ಆಗಿದೆ ಅಂತ, ಅಲ್ಲಿ ವ್ಯೂಸ್ ಎಲ್ರಿಗೂ ಸ್ಟಾಪ್ ಆಗಿದೆ ಅಂತ ಬಂದಿದೆ. ಓಕೆ, ಅದನ್ನ ನಾನು ನಿಮ್ಗೆ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಿಕ್ಸ್ಡ್ ವ್ಯೂಸ್ ಡ್ರಾಪಿಂಗ್ ಆನ್ ಯೂಟ್ಯೂಬ್ ಸ್ಟುಡಿಯೋ ಅನಾಲೈಟಿಕ್ಸ್ ಅಂದ್ರೆ ಕೆಲವರು ಕ್ರಿಯೇಟರ್ ಗಳ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ವ್ಯೂಸ್ ಕಡಿಮೆಯಾಗಿ ಕಾಣಿಸುತ್ತಿರುವುದು. ಅಂದ್ರೆ ಇವಾಗ ನನಗೂ ಕಡಿಮೆನೇ ಇದೆ. ನನ್ಗೆ ಈಗ ಒಂದು ರೀಸೆಂಟ್ ಆಗಿ ಒಂದು 15 days ಇಂದ ವ್ಯೂಸ್ ಚೆನ್ನಾಗಿ ಆಗ್ತಾ ಇತ್ತು. ಚೆನ್ನಾಗಿ ಅಂದ್ರೆ ಜಾಸ್ತಿ ಏನಲ್ಲ, ಒಂದು 200-250 ಅಷ್ಟೇ. ಸೊ ಅದು ನನ್ಗೂ ಕೂಡ ನಿನ್ನೆ ಒಂದು ಹಾಕಿರೋ ವಿಡಿಯೋಗೆ ನನಗೆ ವ್ಯೂಸೇ ಆಗಿಲ್ಲ. ಅಂದ್ರೆ 1 hourಗೆ ಒಂದು 5-6 ಈ ತರ ವ್ಯೂಸ್ ಆಗಿದೆ. ಸೊ ಟೋಟಲಿ ಇವಾಗ ಅದು 130 ವ್ಯೂಸ್ ತೋರಿಸ್ತಾ ಇದೆ ನನ್ಗೆ ಅಷ್ಟೇ. ಸೊ ನಾನು ಯಾಕೆ ವ್ಯೂಸ್ ಆಗಿಲ್ವಲ್ಲ ಅಂತ ನೋಡಿದಕ್ಕೆ ನನ್ಗೆ ಅವಾಗ ಗೊತ್ತಾಗಿತ್ತು. ಇದನ್ನ ನಾನು ಪೂರ್ತಿ ಡೀಟೇಲ್ ಆಗಿ ಓದಿದ್ಮೇಲೆ ನನ್ಗೆ ಇದು ಅರ್ಥ ಆಯ್ತು. ನಾನು ಅದಕ್ಕೆ ನಿಮ್ಗೂ ಗೊತ್ತಾಗ್ಲಿ, ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ ಅಲ್ವಾ. ನನ್ಗೂ ಬಟ್ಲರ್ ಇಂಗ್ಲಿಷೇ, ನನ್ಗೂ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಸ್ವಲ್ಪ ತಿಳ್ಕೊಂಡು ನಿಮ್ಗಳಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಕಡಿಮೆಯಾಗಿ ವ್ಯೂಸ್ ಕಡಿಮೆಯಾಗಿ ಕಾಣಿಸುತ್ತಿರುವುದು ಅಂದ್ರೆ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬಂದಿದ್ದರೂ ಅನಲೈಟಿಕ್ಸ್ ನಲ್ಲಿ ಸರಿಯಾಗಿ ತೋರಿಸುತ್ತಿರಲ್ಲ. ಅಂದ್ರೆ ನಮ್ಗೆ ವ್ಯೂಸ್ ಬಂದಿದೆ ಅಂತೆ, ಬಟ್ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನನ್ಗೆ ವ್ಯೂಸ್ ಆಗಿದೆ ಅಂತ ತೋರಿಸ್ತಾ ಇಲ್ವಂತೆ ಅಂತ ಇಶ್ಯೂ ಆಗಿದೆ ಅಂತ. ಅದೇ ನನ್ಗೆ ನೋ ಇಶ್ಯೂಸ್ ಅಂತ ಬಂದಿರೋದು. ಓಕೆನಾ, ವಿಡಿಯೋಸ್ಗೆ ವ್ಯೂಸ್ ಆಗಿದೆ ಅಂತೆ, ಬಟ್ ಅದು ನಮ್ಗೆ ತೋರಿಸ್ತಾ ಇಲ್ವಂತೆ ಸರಿಯಾಗಿ. ಓಕೆ, ಈಗ ಯೂಟ್ಯೂಬ್ ಇದ್ರ ಬಗ್ಗೆ ಏನ್ ಹೇಳುತ್ತೆ ಅಂದ್ರೆ, ದಿಸ್ ಇಶ್ಯೂಸ್ ಈಸ್ ಫಿಕ್ಸ್ಡ್ ಅಂದ್ರೆ ಈ ತೊಂದರೆ ಈಗ ಸರಿಪಡಿಸಲಾಗಿದೆ, ಅಂದ್ರೆ ಇವಾಗ ಸರಿ ಮಾಡ್ತೀವಿ ಅಂತ. ದಿನಾಂಕ 5/24/2026 ಈ ದಿನಾಂಕಕ್ಕೆ ಯೂಟ್ಯೂಬ್ ಈ ಸಮಸ್ಯೆಯನ್ನು ಫಿಕ್ಸ್ ಮಾಡಿದೆ ಅಂತ ಹೇಳಿದೆ. ಈ ಡೇಟ್ಗೆ ಈ ತರ ಇಶ್ಯೂ ಆಗಿದೆ ಅಂತ ಯೂಟ್ಯೂಬ್ ಅವರು ಹೇಳಿದ್ದಾರೆ. ಇದ್ರ ಅರ್ಥ ಏನು ಅಂದ್ರೆ, ನಿಮ್ ಚಾನಲ್ಗೆ ಸ್ಟ್ರೈಕ್ ಬಂದಿಲ್ಲ, ಚಾನಲ್ ಡಿಲೀಟ್ ಆಗೋದಿಲ್ಲ, ಮತ್ತೆ ವ್ಯೂಸ್ ನಿಜವಾಗಿಯೂ ಹೋಗಿಲ್ಲ, ವ್ಯೂಸ್ ಡೌನ್ ಆಗಿಲ್ಲ, ಬಟ್ ನಮ್ಗೆ ಅದು ವ್ಯೂಸ್ ಕಡಿಮೆ ತೋರಿಸ್ತಾ ಇದೆ ವೈಟಿ ಸ್ಟುಡಿಯೋದಲ್ಲಿ. ಇದು ಯೂಟ್ಯೂಬ್ ಸ್ಟುಡಿಯೋ ಟೆಕ್ನಿಕಲ್ ಗ್ಲಿಚ್ ಮಾತ್ರ. ಅಂದ್ರೆ ಈಗ ಸದ್ಯಕ್ಕೆ ಈ ತರ ಇಶ್ಯೂ ಆಗಿದೆ ಅಂತ ಅರ್ಥ. ಈಗ ನಿಮ್ಮ ವ್ಯೂಸ್ ಮತ್ತೆ ಸರಿಯಾಗಿ ಕಾಣಬೇಕು ಅಂತ ಯೂಟ್ಯೂಬ್ ಹೇಳುತ್ತೆ. ಅಂದ್ರೆ ನಮ್ ಯೂಟ್ಯೂಬ್ ಅವರು ಕೇಳ್ತಿದ್ದಾರೆ ನಮ್ಗೆ ಸರಿಯಾಗಿ ಕಾಣಿಸ್ಬೇಕಾ ಅಂತ. ನಿಮಗೆ ಇನ್ನೂ ವ್ಯೂಸ್ ಕಡಿಮೆಯಾಗಿಯೇ ಕಾಣಿಸುತ್ತಿದ್ರೆ, ಅಂದ್ರೆ ಇನ್ನು ನಿಮ್ಗೆ ಆತರ ವ್ಯೂಸ್ ಕಡಿಮೆಯಾಗಿಯೇ ಕಾಣಿಸುತ್ತಿದ್ರೆ, ಹೌದು ಕಡಿಮೆ ಆಗಿನೇ ಕಾಣಿಸ್ತಾ ಇದೆ ನನ್ಗೆ, ಯೂಟ್ಯೂಬ್ ಸ್ಟುಡಿಯೋನ ರಿಫ್ರೆಶ್ ಮಾಡ್ಬೇಕಂತೆ, ಇಲ್ಲ ಅಂದ್ರೆ ಆಪ್ ನ ಅಪ್ಡೇಟ್ ಮಾಡ್ಬೇಕಂತೆ. ಕೆಲ ಗಂಟೆಗಳ ನಂತರ ವೇಟ್ ಮಾಡಿ ನೋಡಿದ್ರೆ ನಮ್ಗೆ ಆಮೇಲೆ ಅದು ಅಪ್ಡೇಟ್ ಆಗುತ್ತಂತೆ. ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋನ ಅನ್ಇನ್ಸ್ಟಾಲ್ ಮಾಡ್ಬೇಕು, ಇಲ್ಲ ಅಂದ್ರೆ ಆಪ್ ಅಪ್ಗ್ರೇಡ್ ಅಂತ ಇರುತ್ತೆ, ಅದನ್ನ ಅಪ್ಗ್ರೇಡ್ ಮಾಡ್ಬೇಕಾಗುತ್ತೆ. ಇದು ಸಾಮಾನ್ಯ ಯೂಟ್ಯೂಬ್ ಬಗ್ಗೆ ಆಗಿರುತ್ತೆ ಅಷ್ಟೇ. ಓಕೆನಾ, ಸಾಮಾನ್ಯವಾಗಿ ಯೂಟ್ಯೂಬ್ ಮಾಡೋರ್ಗೆ ಈ ತರ ಇಶ್ಯೂಸ್ ಆಗಿರುತ್ತೆ, ಅದನ್ನ ನಾವು ನೋಡ್ಕೊಂಡು ಸರಿ ಮಾಡ್ಕೊಬೇಕಾಗುತ್ತೆ. ಇವಾಗ ಇದಕ್ಕೆ ಆಪ್ಷನ್ ಏನಂದ್ರೆ, ಯೂಟ್ಯೂಬ್ ಸ್ಟುಡಿಯೋನ ನಾವು ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ, ಇಲ್ಲ ಅಂದ್ರೆ ಆಪ್ ಅಪ್ಗ್ರೇಡ್ ಅಂತ ಕೆಲವ್ರಿಗೆ ಆಪ್ಷನ್ ತೋರಿಸುತ್ತೆ. ಆ ತರ ಆಪ್ಷನ್ ಇದ್ರೆ ಆ ತರ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ನನ್ಗೆ ಅದು ವ್ಯೂಸ್ ಅಪ್ಡೇಟ್ ಆಗುತ್ತೆ. ಓಕೆ, ಸದ್ಯಕ್ಕೆ ಇದು ನೋ ಇಶ್ಯೂಸ್ ಅಂತ ಇತ್ತಲ್ವಾ, ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಸಾರಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತ ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಅದು ನಾವು ಇಶ್ಯೂಸ್ ಅಂತ ಇತ್ತಲ್ವಾ, ಅದನ್ನ ನಾನ್ ತಿಳ್ಕೊಂಡೆ, ಹಾಗೆ ನಿಮ್ಗೆ ಹೇಳೋಣ ಅಂತ ಅನಿಸ್ತು. ಸೊ ನೋಡಿದ ತಕ್ಷಣ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ, ಟೇಕ್ ಕೇರ್, ಲವ್ ಯು ಆಲ್, ಕೀಪ್ ವಾಚಿಂಗ್ ಮೈ ವಿಡಿಯೋ.